ನೋಡಿ, ಇವತ್ತು ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡುವಾಗ 3 ತಾಸು ನಿಂತ್ಕೊಂಡು ಬಜೆಟ್ ಮಂಡನೆ ಮಾಡುವಾಗ ಡಿ ಕೆ ಶಿವಕುಮಾರ್ ಏನು ಮಾಡಿದ್ರು ನೀವು ಅಬ್ಸರ್ವ್ ಮಾಡಿದ್ರಾ? ಸಿದ್ದರಾಮಯ್ಯನವರು ಬಂದರು, ನಡ್ಕೊಂಡು ಬಂದರು, ಎಲ್ರಿಗೂ ಕೈ ಮುಗಿದ್ರು, ಯಾರ್ಯಾರು ಹತ್ತಿರ ಬರ್ತಾಯಿದ್ರು, ಬೇಡ ಬರಬೇಡಿ ಅಲ್ಲೇ ಕೂತ್ಕೊಳ್ಳಿ ಅಂತ ಹೇಳಿದ್ರು. ಡಿ ಕೆ ಶಿವಕುಮಾರ್ ಅವರಲ್ಲಿ ಇರಲಿಲ್ಲ. ತನ್ವೀರ್ ಸೇಠ್ ಬಂದರು, ಅವ್ರು ಶೇಕ್ ಹ್ಯಾಂಡ್ ಕೊಟ್ಟರು. ಜೊತೆಗೆ ಅಶೋಕ್ ಪಟ್ಟಣ್ ಇದ್ದರು, ತಮ್ಮಯ್ಯ ಇದ್ದರು, ಹಿಟ್ನಾಳಿದ್ರು, ರಾಘವೇಂದ್ರ ಹಿಟ್ನಾಳು, ಹೀಗೆ ಭಾಳಷ್ಟು ಜನ, ಕೋನ್ ರೆಡ್ಡಿ ಇದ್ದರು, ಬೋಸರಾಜ್ ಅವರು ಇದ್ದರು, ಎಲ್ಲರೂ ಜೊತೆಗೆ ನಿಂತಿದ್ದರು. ಬೋಸರಾಜ್ ಅವರಂತೂ ಅವರೇ ಸ್ವತಃ ಬಜೆಟ್ ಬ್ಯಾಗ್ನ ಹಿಡ್ಕೊಂಡು ಬಂದು ಕೊಟ್ಟು ಶೇಕ್ ಹ್ಯಾಂಡ್ ಕೊಟ್ಟರು. ಅಶೋಕ್ ಪಟ್ಟಣ್ಣು ಪೋಸ್ ಕೊಟ್ಟರು ಆ ಬ್ಯಾಗ್ ಜೊತೆ. ಇಷ್ಟೆಲ್ಲ ಆಗುವಾಗ ಡಿ ಕೆ ಶಿವಕುಮಾರ್ ಅವರು ಇರಲಿಲ್ಲ. ಸಿದ್ದರಾಮಯ್ಯವರು ಬಜೆಟ್ ಓದಲಿಕ್ಕೆ ಶುರುನೂ ಮಾಡಿಬಿಟ್ರು. ಬಜೆಟ್ ಓದಲಿಕ್ಕೆ ಶುರು ಮಾಡಿದಾಗಲೂ ಡಿ ಕೆ ಶಿವಕುಮಾರ್ ಅವರು ಬರಲಿಲ್ಲ. ಆದರೆ ತಡವಾಗಿ ಬಂದರು. ನೋಡಿ, ಯಾವಾಗ ಬಜೆಟ್ ಓದಿ ಮುಗಿಸಿ ಕೂತ್ಕೊಂಡ್ರು ಆವಾಗ ಡಿ ಕೆ ಶಿವಕುಮಾರ್ ಇದರಲ್ಲಿ ತಡವಾಗಿ ಬಂದು ಜೊತೆ ಕೂತಿದ್ರು. ಆದರೆ ಸಿದ್ದರಾಮಯ್ಯವ್ರನ್ನ ಮಾತಾಡ್ತಿರಲಿಲ್ಲ. ಎಲ್ಲರೂ ಬಂದು ಶೇಕ್ ಹ್ಯಾಂಡ್ ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯನವರಿಗೆ. ಬಂದು ಎಲ್ಲರೂ ಶೇಕ್ ಹ್ಯಾಂಡ್ ಕೊಡ್ತಾ ಇದ್ದಾರೆ, ನೋಡ್ತಾ ಇದ್ದೀರಿ ನೀವು. ಹಿಂದ್ಗಡೆ ಎಚ್ ಕೆ ಪಾಟೀಲ್ರು, ಆರ್ ವಿ ದೇಶಪಾಂಡೆ ಎಲ್ಲ ಹಿರಿಯರು, ಮತ್ತು ಅಶೋಕ್ ಪಟ್ಟಣ್ ಇದ್ದಾರೆ, ಪುಟ್ಟರಂಗ ಶೆಟ್ಟರ್ ಇದ್ದಾರೆ. ಈ ಕಡೆ ಕೆ ಜೆ ಜಾರ್ಜ್ ಬಂದು ಶೇಕ್ ಹ್ಯಾಂಡ್ ಕೊಟ್ಟರು. ನೋಡಿ, ಕರೆದು ಶೇಕ್ ಹ್ಯಾಂಡ್ ಕೊಟ್ಟರು. ಕೆ ಜೆ ಜಾರ್ಜ್ ಹಿಂದೆ ಲಕ್ಷ್ಮಣ ಸವದಿ, ಕೆ ಎಚ್ ಮುನಿಯಪ್ಪ ಎಲ್ಲರೂ ಶೇಕ್ ಹ್ಯಾಂಡ್ ಕೊಟ್ಟರು. ಎಲ್ಲ ಕೊಟ್ಟು ಎದ್ದು ಹೋಗುವಾಗ ಡಿ ಕೆ ಶಿವಕುಮಾರ್ ಅವರನ್ನು ಕರೆದು ಮಾತಾಡಿಸಿದ್ರು. ಕೇಳಿಸ್ಕೊಂಡ್ರು ಸಿದ್ದರಾಮಯ್ಯವರು, ಭಾಳ ಸಮಾಧಾನವಾಗಿ ಕೇಳಿಸ್ಕೊಂಡು ಹ್ಞೂ ಅನ್ನೋ ಥರ ಎದ್ದರು. ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಎದ್ದು ನಿಂತರು. ಈ ಕಡೆ ಬ್ಯಾಗ್ ಕೊಟ್ಟರು, ಬಜೆಟ್ ಬ್ಯಾಗ್ನ ಹಿಡ್ಕೊಂಡು ಪೋಸ್ ಕೊಟ್ಟರು. ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ನಿಂತಿದ್ದರು. ನರೇಂದ್ರ ಸ್ವಾಮಿ ಇದ್ದರು, ಲಕ್ಷ್ಮಣ ಸವದಿ ಇದ್ದರು, ಎಚ್ ಸಿ ಮಹದೇವಪ್ಪ ಇದ್ದರು, ನಂಜೇಗೌಡರು ಇದ್ದರು, ಭಾಳ ಜನ ಇದ್ದರು ಬಿಡಿ. ಕಡೆಗೆ ಬ್ಯಾಗ್ ಕೊಟ್ಟರು. ಮತ್ತು ಯಾರೋ ಇನ್ನೊಬ್ರು ಬಂದಲ್ಲಿ ಶೇಕ್ ಹ್ಯಾಂಡ್ ಕೊಟ್ಟರು. ಯಾರು? ಹ್ಯಾರಿಸ್, ಪುಟ್ಟರಂಗ ಶೆಟ್ಟರು, ಎಲ್ಲ ಒಬ್ಬರಿಂದ ಒಬ್ಬರು ಶೇಕ್ ಹ್ಯಾಂಡ್ ಕೊಡ್ತಾನೇ ಇದ್ದಾರೆ. ಆದರೆ ಡಿ ಕೆ ಶಿವಕುಮಾರ್ ಅವರು ಮಾತ್ರ ಆರಂಭದಿಂದ ಕೊನೆಯವರೆಗೂ ಬಜೆಟ್ ಆರಂಭದಲ್ಲೂ ಶೇಕ್ ಹ್ಯಾಂಡ್ ಕೊಡಲಿಲ್ಲ, ಕೊನೆಗೂ ಕೊಡಲಿಲ್ಲ. ಈ ಕಡೆ ಲಕ್ಷ್ಮಣ ಸವದಿ ಅವ್ರ ಜೊತೆ ಮಾತಾಡ್ಕೊಂಡು ನಿಂತಿದ್ದಾರೆ. ಆ ಕಡೆ ಸತೀಶ್ ಸೈಲ್ ಬಂದರು, ಅವ್ರು ಬಂದು ಶೇಕ್ ಹ್ಯಾಂಡ್ ಕೊಟ್ಟರು. ಮತ್ತೊಬ್ರು ಯಾರು ಬಂದು ಕಾಲಿಗೆ ಬಿದ್ದರು. ಒಬ್ಬರಿಂದ ಒಬ್ಬರು ಬಂದು ಶೇಕ್ ಹ್ಯಾಂಡ್ ಕೊಡ್ತಾನೆ ಇದ್ದಾರೆ. ಆದರೆ ಡಿ ಕೆ ಶಿವಕುಮಾರ್ ಅವರು ನರೇಂದ್ರ ಸ್ವಾಮಿ ಅವರಿಗೆ ಶೇಕ್ ಹ್ಯಾಂಡ್ ಕೊಡ್ತಾರೆ, ನಂಜೇಗೌಡರಿಗೆ ಶೇಕ್ ಹ್ಯಾಂಡ್ ಕೊಡ್ತಾರೆ, ನಮ್ಮ ಶ್ರೀರಂಗಪಟ್ಟಣದ ರಮೇಶ್ ಬಂಡಿ ಸಿದ್ದೇಗೌಡರಿಗೆ ಶೇಕ್ ಹ್ಯಾಂಡ್ ಕೊಟ್ಟರು, ಇರೋ ಬರೋರಿಗೆಲ್ಲ ಶೇಕ್ ಹ್ಯಾಂಡ್ ಕೊಟ್ಟರು. ಆದರೆ ಸಿದ್ದರಾಮಯ್ಯವ್ರಿಗೆ ಮಾತ್ರ ಕಡೆಗೂ ಶೇಕ್ ಹ್ಯಾಂಡ್ ಕೊಡಲೇ ಇಲ್ಲ, ವಿಶ್ಯೂ ಮಾಡಲಿಲ್ಲ. 17ನೇ ಬಜೆಟ್, ದಾಖಲೆ ಬಜೆಟ್ ಎಲ್ಲ ಇದ್ದರೂ ಕೂಡ ಡಿ ಕೆ ಶಿವಕುಮಾರ್ ಅವರು ಸೈಲೆಂಟಾಗಿ ಬೆನ್ನಿಂದೆ ಹೋದರು. ಸಿದ್ದರಾಮಯ್ಯವ್ರು ಬೆನ್ನಿಂದ ನಿಧಾನವಾಗಿ ಒಂದೊಂದೇ ಹೆಜ್ಜೆ ಇಟ್ಕೊಂಡು ಅಲ್ಲಿ ಸುತ್ತಮುತ್ತ ಇದ್ದವ್ರು ಮಾತಾಡ್ಸ್ಕೊಂಡು ಹೋದರೆ ವಿನಃ ಎಲ್ಲೂ ಕೂಡ ಅವರು ಶೇಕ್ ಹ್ಯಾಂಡ್ ಕೊಡುವಂಥ ಪ್ರಯತ್ನವೂ ಮಾಡಲಿಲ್ಲ, ವಿಶ್ ಕೂಡ ಮಾಡಲಿಲ್ಲ. ತಮ್ಮ ಆಸೆ ಕನಸು ಈಡೇರಿಲ್ವಲ್ಲ. ಈ ಬಜೆಟನ್ನು ತಾನು ಮಂಡಿಸಬೇಕು ಅಂತ ಇತ್ತು ಡಿ ಕೆ ಶಿವಕುಮಾರ್ ಅವ್ರ ಮನಸ್ಸಲ್ಲಿ. ಅವ್ರು ಬಜೆಟನ್ನು ರೆಡಿನೂ ಮಾಡ್ಕೊಂಡಿದ್ರು, ಆದರೆ ಹಾಗಾಗಲಿಲ್ಲ. ಅದೇ ಬೇಸರದಲ್ಲಿ ಭಾರವಾದ ಹೆಜ್ಜೆಯನ್ನು ಹಾಕುತ್ತಾ ಡಿ ಕೆ ಶಿವಕುಮಾರ್ ಅವರು ನಿಧಾನವಾಗಿ ಸದನದಿಂದ ನಿರ್ಗಮಿಸಿದ್ರು. ಅಲ್ಲಿ ಭಾಳ ಜನ ಬಂದವರು ಅವರಿಗೂ ವಿಶ್ ಮಾಡ್ತಾಯಿದ್ರು, ಅವರಿಗೂ ಕಾಲಿಗೆ ಬೀಳೋರಿದ್ದರು, ಅವರಿಗೂ ಕೈ ಮುಗಿಯೋರಿದ್ದರು, ಭಾಳ ಜನ ಇದ್ದರು. ಆದರೆ ಡಿ ಕೆ ಶಿವಕುಮಾರ್ ಅವರು ಮಾತ್ರ ಸಿದ್ದರಾಮಯ್ಯನವರಿಗೆ ಕಾಲಿಗೆ ಬೀಳೋದಿರಲಿ, ಕೈ ಮುಗಿಯೋದಿರಲಿ, ಶೇಕ್ ಹ್ಯಾಂಡು ಕೊಡಲಿಲ್ಲ. ಬಹುಶಃ ಡಿ ಕೆ ಶಿವಕುಮಾರ್ ಅವರು ಇನ್ನು ಮೇಲೆ ದಿನಗಣನೆ ಆರಂಭ ಮಾಡ್ಬೋದು. ನಂದು ಯಾವಾಗ, ನನ್ನ ನಂಬರ್ ಯಾವಾಗ ಬರುತ್ತೆ, ಇನ್ನಾದರೂ ನಂಗೆ ಬಿಟ್ಕೊಡ್ತಾರಾ, ಯಾವಾಗ ಬಿಟ್ಕೊಡ್ತಾರೆ, ಡೆಲ್ಲಿಗೆ ಯಾವಾಗ ಕರೀತಾರೆ, ರಾಹುಲ್ ಗಾಂಧಿ ಯಾವಾಗ ಮೀಟಿಂಗ್ ಮಾಡ್ತಾರೆ, ಏನೋ ಒಂದು ತೀರ್ಮಾನ ಯಾವಾಗ ಮಾಡ್ತಾರೆ, ಬಹುಶಃ ಈ ಒಂದು ಲೆಕ್ಕ ಹಾಕ್ತಾ ಕುಳಿತಿರ್ಬೋದು. ಇವತ್ತು ಡಿ ಕೆ ಶಿವಕುಮಾರ್ ಅವರು ಕೂಡ ಅಧ್ಯಕ್ಷರಾಗಿ 6 ವರ್ಷ ಆಯಿತು. ಅದಕ್ಕೆ ಈ ಕಡೆಯಿಂದ ಅವರಿಗೂ ಕೂಡ ಏನು ವಿಷಯ ಬರಲಿಲ್ಲ. ಅಲ್ಲಿ ಸುತ್ತಮುತ್ತ ಇದ್ದವರೆಲ್ಲ ಶೇಕ್ ಹ್ಯಾಂಡ್ ಕೊಡ್ತಾ ಇದ್ದು ಅದಕ್ಕೆ ಇರ್ಬೋದು. 6 ವರ್ಷ ಆಯ್ತಲ್ಲ, ಅದೇ ಕಾರಣಕ್ಕಾಗಿ ಸದನ ಖಾಲಿ ಆಯಿತು, ಎಲ್ಲರೂ ಹೋದರು. ಆದರೆ ಡಿ ಕೆ ಶಿವಕುಮಾರ್ ಅವರು ತಮ್ಮಷ್ಟಕ್ಕೆ ತಾವೇ ಒಂದು ಹಾಡನ್ನು ಗುರುಗ್ತಾ ನಿಧಾನವಾಗಿ ಹೋದರು. ಅದು ಯಾವ ಹಾಡು ಗೊತ್ತಾ? ಯಾರೋ ಗೀಚಿ ಹೋದ ಹಾಳು ಹಣೆಯ